ತಂಡಕ್ಕೆ ಕೋಟಿ ಕೋಟಿ ನಮನಗಳು. ಇಂಥ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಇಂದ ಈ ಶೋ ಓಪನ್ ಆಗ್ತಾ ಇದೆ ಅಂದ್ರೆ ನಿಮ್ಮೆಲ್ಲರಿಗೂ ಒಂದು ಸಲ್ಯೂಟ್ ಹೊಡಿತಾ ಈ ಶೋನ ಓಪನ್ ಮಾಡ್ತಾ ಇದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಜೋರಾಗಿ ಈ ಒಂದು ಚಾಂಗಿ ಟೀಮ್ಗೆ ಚಪ್ಪಾಳೆ. ಥ್ಯಾಂಕ್ ಯು. ಹೋಗ್ ಬನ್ನಿ. ಈ ಚಾಲೆಂಜ್ ನಮಗ್ ಸಿಗಬಾರ್ದು ಅಂದ್ರೆ ಸಾಕತ್ತಾಗಿ ಆಂಕರಿಂಗ್ ಮಾಡೋಣ ಕಣ. ಆಂಕರಿಂಗ್ ಎಲ್ಲ ಜಿಮ್ನಾಸ್ಟಿಕ್ ಮಾಡೋಣ ಬಿಡು. ಅದಕ್ಕೇನು ಫುಲ್ ಹಿಂಗೆ ತಿರುಗಿ ಸಾಕ್ಬಿಡೋಣ ಹಂಗೆ. ನೋಡಿ ಇವಾಗ ಈ ಪನಿಷ್ಮೆಂಟ್ ಆಂಕರ್ಸಿಗೆ ಬೇಡ, ನಮಗೆ ಇರ್ಲಿ ಅನ್ನೋ ಕರುಣಾಮಯಿ ದಯಾಮಯಿ ಎಸ್ ನಾರಾಯಣ್ ಸರ್ ಅವರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ನಮಸ್ಕಾರ. ನಮ್ಮಂತ ಅಮಾಯಕ ಆಂಕರ್ಸ್ಗೆ ಪನಿಷ್ಮೆಂಟ್ ಕೊಡ್ಲೇಬಾರ್ದು ಅನ್ನೋ ಸಖತ್ ಒಳ್ಳೆ ಜಡ್ಜ್ ಯಾರು ಹೇಳಿ? ಶ್ರುತಿ ಮೇಡಮ್ ಅವ್ರಿಗೂ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ದೊಡ್ಡಣ್ಣ ದೊಡ್ಡಕ್ಕ ಬಂದ್ಮೇಲೆ ಚಿಕ್ಕಣ್ಣ ಬರ್ಬೇಕು ತಾನೆ? ಖಂಡಿತವಾಗ್ಲು ಚಿಕ್ಕಣ್ಣ ಬರಲೇಬೇಕು. ಇವತ್ತಿನ ಸೆಲೆಬ್ರಿಟಿನ ಕರೆದೇ ಬೇಡ. ಇವರು ಕನ್ನಡ ಚಿತ್ರರಂಗದ ಕಾಮಿಡಿ ಸಂಘದ ಅಧ್ಯಕ್ಷರು ಹೌದು, ಉಪಾಧ್ಯಕ್ಷರು ಹೌದು. ಇವರ ಹೆಸರು ಚಿಕ್ಕದಾಗಿದ್ರು, ಇವರು ಮಾಡಿರೋ ಹೆಸರು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಎಸ್, ಚಿಕ್ಕವರಿಂದ ದೊಡ್ಡವರವರೆಗೂ ಕೀಲ ಕೀಲ ಅಂತ ನಗಸೋ ಸಿಲಿಕಾನ್ ಸಿಟಿ ಚಿತ್ರದ ಸ್ಟಾರ್ ಕಾಮಿಡಿಯನ್ ಬಲ್ಲಹಳ್ಳಿ ಚಿಕ್ಕಣ್ಣ. ಅಂಡ್ ಇವ್ರ ಜೊತೆಲಿ ಬರ್ತಾ ಇದ್ದಾರೆ ಸಿಲಿಕಾನ್ ಸಿಟಿಯ 2ನೇ ನಾಯಕ ಸೂರಜ್ ಗೌಡ. ಆನ್ ಸ್ಟೇಜ್ ಪ್ಲೀಸ್. ದುಡ್ಡು, ಮನಿ, ಎವ್ರಿಥಿಂಗ್. ದುಡ್ಡಿರೋನ್ ಮಾತ್ರ ಇಡೀ ಪ್ರಪಂಚನ ತನ್ನ ಅಡಿಯಾಳು ಮಾಡ್ಕೊಂಡಾಳೋದು. ಆಳಾಗಿ ಹಾಳಾಗ್ತೀಯ, ಇಲ್ಲ ಆಳ್ಗೆಲ್ಲ ದೊರೆ ಆಗ್ತೀಯ. ಮಜಾ ಭಾರತ, ಮಜಾ ಭಾರತ. ಚಿಕ್ಕಣ್ಣ ಹಾಗೂ ಸೂರಜ್ ಇಬ್ಬರಿಗೂ ಮಜಾ ಭಾರತಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದ. ಸೊ ಕಾಮಿಡಿಗೆ ಒಂದು ಶೋಗೆ ಕಾಮಿಡಿ ಕ್ವಶನ್ ಇಂದ ಶುರು ಮಾಡ್ತೀನಿ. ಇಬ್ರು ಎದೆ ಮುಟ್ಕೊಂಡು ಹೇಳಿ, ನಿಮ್ಮ ಡ್ಯಾನ್ಸ್ ನಿಮಗೆ ಎಷ್ಟು ಇಷ್ಟ ಆಯ್ತು? ಯಾರೆದೆ ಮುಟ್ಕೊಂಡು ಹೇಳ್ಬೇಕು? ನಿಮ್ಮ ಎದೆ ಮುಟ್ಕೊಂಡು ಹೇಳಿ. ಹೇಳಪ್ಪ. ಎತ್ತವ್ರಿಗೆ ಹೆಗ್ಣ ಮುತ್ತು ಅಂತಾರೆ, ಅಂತದ್ರಲ್ಲಿ ನಮ್ ಡ್ಯಾನ್ಸ್ ನಮ್ಗೆ ಇಷ್ಟ ಆಗಿರಲ್ವಾ? ತುಂಬಾ ಇಷ್ಟ ಆಯ್ತಲ್ಲ? ಅಲ್ಲ, ಯಾರ್ಯಾರು ಯಾವ್ಯಾವ ದೃಷ್ಟಿಲಿ ನೋಡ್ತಾರೆ ಹಂಗೆ. ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದಾಗೆ ಕಾಣುತ್ತೆ, ಕೆಟ್ಟ ಮನ್ಸಿರೋರ್ಗೆ ಏನ್ ಮಾಡಿದ್ರು ಕೆಟ್ಟದಾಗ ಕಾಣಿಸ್ತಿರುತ್ತೆ. ಅಲ್ಲ, ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಪ್ಪ. ವೆರಿ ನೈಸ್, ವೆರಿ ನೈಸ್. ಹೆಂಗ್ ಬೇಕು ಹಂಗೆ ಊಸರು ಒಳ್ಳೆ ಇದ್ದಂಗೆ. ಅಲ್ವಾ? ಬಟ್ ಚಿಕ್ಕಣ್ಣ, ಒಂದ್ ಡೌಟ್ ನನಗೆ ಯಾವಾಗ್ಲೂ. ಈಗ ಹೆಣ್ಮಕ್ಳು ನಿಮಗೆ ಚಿಕ್ಕಣ ಚಿಕ್ಕಣ ಅಂತಿರ್ತಾರೆ. ತುಂಡ್ ಮಾಡ್ಕರಿಯೋಣ ಅಂದ್ರೆ ಈ ಕಡೆ ತುಂಡು ಅಂದ್ರೆ ಚಿ ಅನ್ನತ್ತೆ, ಈ ಕಡೆ ತುಂಡು ಅಂದ್ರೆ ಅಣ್ಣ ಅಂತ ಬರುತ್ತೆ. ಹೆಂಗೆ, ಯಾವ ತರ ಮ್ಯಾನೇಜ್ ಮಾಡ್ತೀರಾ? ಚಿಕ್ಕಣ್ಣ ಅಂದ್ರೆ ಸಾಕು, ಯಾರಿಗೂ ಡೌಟ್ ಬರಲ್ಲ. ಬರೀ ಚಿಕ್ಕ ಅಷ್ಟೇ ಕೇಳ್ಸದ್ ನೀವು. ಚಿಕ್ಕ ಕರೆಕ್ಟ್ ಆಗಿರುತ್ತೆ ಅನ್ಸುತ್ತಲ್ವಾ? ಚಿಕ್ಕು ಚಿಕ್ಕು ಚಿಕ್ಕು. ಓಕೆ, ಬಟ್ ಸೂರಜ್ನ ಕೇಳ್ಬೇಕು ಅಂತಿದ್ದೆ. ಸೂರಜ್ಗೆ ಹುಡುಗಿರು ಅಂದಿದ ತಕ್ಷಣ ಒಂಥರ ಜೋಶ್ ಬರುತ್ತಂತೆ, ಒಂಥರ ಎಂತೂಸಿಯಾಸಮ್ ಎಲ್ಲ ಜಾಸ್ತಿ ಆಗತ್ತಂತೆ. ಸೂರಜ್ಗೆ ಜೋಶ್ ಬರೋದಲ್ಲ, ಸೂರಜ್ ನೋಡಿದ್ರೆ ಹುಡುಗಿಗೆ ಜೋಶ್ ಬರುತ್ತೆ. ಇಲ್ಲಿ ನೋಡಿ, ನೀನ್ ಬಂದು ಇಲ್ಲಿ ನಿಂತ್ಕೊಂಡು, ಅವ್ರು ಬಂದು ಎಲ್ಲಿ ನಿಂತ್ಕೊಂಡ್ರು, ಇದ್ರಲ್ಲೇ ಗೊತ್ತಾಗಲ್ಲ ಸೂರಜ್ ಪವರ್. ಬಟ್ ನಿಜವಾಗ್ಲೂ ಅಲ್ಲಿ ಜಾಗ ಕೊಟ್ಟಿಲ್ಲ ನಿರಂಜನ್. ಬಾಮ್ಮ ಪರವಾಗಿಲ್ಲ ಬಾಮ್ಮ. ಬಟ್ ಸೂರಜ್, ಸಿಕ್ಕಾಪಟ್ಟೆ ಚಾಕ್ಲೇಟ್ ತಿಂತಿದ್ದೀನಿ. ಇಲ್ವಲ್ಲ, ಯಾಕೆ? ಚಾಕ್ಲೇಟ್ ಬಾಯ್ ತರ ಇದೆಯಲ್ಲ, ಅದಕ್ಕೋಸ್ಕರ. ಈ ಸಿನಿಮಾ ನೋಡಿದ್ಮೇಲೆ ಹಂಗೆ ಹೇಳಲ್ಲ ಬಿಡಿ ನೀವು. ಹೌದಾ? ಖಂಡಿತವಾಗ್ಲೂ. ಸಿನಿಮಾನಲ್ಲಿ ಏನ್ ತಿಂದಿರೋದು? ಏನೇನ್ ತಿನ್ಬೇಕು ಎಲ್ಲ ತಿಂದಿದ್ದೀವಿ. ಹೌದಾ? ಸಿಲಿಕಾನ್ ಸಿಟಿನಲ್ಲಿ ಸಿಕ್ಕಾಪಟ್ಟೆ ಏನೇನೋ ತಿಂದಿರಂತೆ, ಅದನ್ನ ಆ ಕಡೆ ಬೇಡ. ಬಟ್ ಚಿಕ್ಕಣ್ಣ ಈಗ ಕನ್ನಡ ಚಿತ್ರರಂಗದಲ್ಲಿ ಹೈಯೆಸ್ಟ್ ಪೇಡ್ ಆಕ್ಟರ್. ಸೊ 2.5 ಲಕ್ಷಕ್ಕೆ ಎಷ್ಟು ಸೊನ್ನೆ ಇದೆ? 5-0. ಹೆಂಗು? 2.5 ಲಕ್ಷಕ್ಕೆ ಎಷ್ಟು ಸೊನ್ನೆ? 5-0. ಹೆಂಗೆ ಹೆಂಗೆ ಅಂದ್ರೆ 2,50,50,000. 4
ಓಕೆ ನೋಡಿ ಇದೇ ಆಗೋದು. ಈ ಪೇಮೆಂಟ್ ಜಾಸ್ತಿ ಆಗ್ತಾ ಇದ್ದಂಗೂ ಸೊನ್ನೆ ಎಷ್ಟಿರುತ್ತೆ ಅಂತಾನೆ ಗೊತ್ತಾಗಲ್ಲ. ಇದ್ರಲ್ಲೇ ಗೊತ್ತಾಗಲ್ವಾ ನಮಗ್ ದುಡ್ಡಿನ ಮೇಲೆ ವ್ಯಾಮೋಹ ಇಲ್ಲ ಅಂತ. ವ್ಯಾಮೋಹ ಇಲ್ದೇನೆ ಅಷ್ಟೊಂದು ಬರ್ತಾ ಇದೆ. ಬಟ್ ನಿಜವಾಗ್ಲೂ ಚಿಕ್ಕಣ್ಣ ಆ್ಯಂಡ್ ಸುರೇಶ್ ನೀವಿಬ್ರು ಇವತ್ತು ನಮ್ಮ ಜೊತೆ ಇರೋದು ನಮಗೆ ತುಂಬಾನೇ ಸಂತೋಷ. ಸೊ ಸಿಲಿಕಾನ್ ಸಿಟಿ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನ ಮಧ್ಯ ಪಡ್ಕೋತಾರಣ. ಬಟ್ ಸದ್ಯಕ್ಕೆ ನಿಮ್ಮ ಆಸನ ಅಲ್ಲಿದೆ, ದಯವಿಟ್ಟು ಆಸೀನರಾಗಿ. ಥ್ಯಾಂಕ್ ಯು. ಮಜಾ ಭಾರತ ಮಜಾ ನಿರಂಜನ್, ಈಗ ಮೊದಲನೇ ತಂಡನ ಅದ್ದೂರಿಯಾಗಿ ಕರೆದ್ಬಿಡೋಣ. ಸರಿ. ಪ್ಲೀಸ್ ವೆಲ್ಕಮ್ ಅಶ್ಕಿರಿ ತಂಡ ಆನ್ ಸ್ಟೇಜ್ ಪ್ಲೀಸ್. ಪ್ರಕಾಶ, ಪ್ರಕಾಶ, ಬಂದ್ಬಿಟ್ಯಾ? ಏನೋ ಇದು? ಓಕೆ, ಈಗ ರೆಡಿ ಅಲ್ಲ? ಎಲ್ಲ ರೆಡಿ, ಎಲ್ಲ ರೆಡಿ. ಓಕೆ, ಇದಕ್ಕೆ ಆನ್ ಆಗಲ್ಲ. ಆನ್ ಆಗಲ್ಲಕ್ಕೆ ಅದು ಆನ್ ಆಗಲ್ಲ, ಕೆಟ್ಟೋಗಿದೆ. ಕೆಟ್ಟೋಗಿದೆ. ಕೆಟ್ಟೋಗಿದ ಮತ್ತೆ ಹೇಗೆ? ಪ್ರಶ್ನೆ ಎಲ್ಲ ಯಾರು ಕೇಳುದು? ಅದೆಲ್ಲ ಬೇಡ ಗುರು, ನಾವು ಆಮೇಲೆ ಎಡಿಟ್ ಮಾಡೋಣ. ಎಲ್ಲ ಎಡಿಟಿಂಗ್. ಪ್ರಶ್ನೆ ಅಲ್ಲೇ ಸಡಿಲ್ ಇದೆ ನೋಡು, ಬರ್ದಾಕಿದ್ದೀನಿ ಪೇಪರಲ್ಲಿ. ಅದನ್ನ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹೇಳಿ. ಇದು ಪ್ರಶ್ನೆ. ಸರಿ, ನಿನಗೆ ಬೇರೆ ಚಾನಲ್ನವರ ಆಂಕರ್ ಅನ್ನು ಎಡಿಟ್ ಮಾಡಿ ನನ್ನ ತಲೆಯನ್ನು ಇಡ್ಲಿಕ್ಕೆ ಆಗುದಿಲ್ವಾ? ನೀನು ಫೇಮಿಲಿ ಇದ್ದಿ ಗುರು, ಅದಕ್ಕೆ ನಿಮ್ಮನ್ನ ಬಿಡು ಬಿಡು, ಹತ್ತಿರ ಬೇಡ. ಸರಿ, ನಾನು ಒಂದು ಹೇಳ್ತೀನಿ. ಮುಂಚಿನ ಪ್ರೋಗ್ರಾಮ್ನ ತರ ನಂಗೆ ಏಮಾರಿಸಬಾರ್ದು. ನಂಗೆ ಹಣ ಬೇಕಿದ್ರಲ್ಲಿ. ಓಕೆ, ಕೊಡೋಣ. ಒಂದು ಕಂಡೀಷನ್, ನಂಗೆ 60%, ನಿಂಗೆ 40. ಓಕೆ? ತುಂಬಾ ಅನ್ಯಾಯ ಗುರು ಇದು. ಹೋಗ್ತೀನಿ ಈಗ. ಓಕೆ, ನಮ್ ಕೆಲಸ ಆಗಬೇಕಲ್ಲ. ಸರಿ, ಅದೆಲ್ಲ ಓಕೆ. ನೀನ್ ಪ್ರಶ್ನೆಗೆ ಉತ್ತರ ಕೊಟ್ರೆ ಲಕ್ಷ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ಯಲ್ಲ? ಹೌದು. ಲಕ್ಷ ಎಲ್ಲಿಂದ ಕೊಡ್ತೀಯಾ? ಅವ್ರು ಎಲ್ಲಾದ್ರೂ ಸರಿ ಉತ್ತರ ಕೊಟ್ರೆ ಏನ್ ಮಾಡ್ತೀಯಾ? ಯಾರು ಬರೋದು ಇಲ್ಲಿಗೆ? ಎಲ್ಲಿಗೆ? ನಾವು ಆಡಿಷನ್ ಮಾಡೋದು ಎಲ್ಲಿ? ಎಲ್ಲಿ? ಫುಲ್ ಹಳ್ಳಿಯಲ್ಲಿ ಮಾಡಿದ್ದು. ಯಾರಿಗೆ ಎಜುಕೇಶನ್ ಇಲ್ಲ ಅಂತವ್ರನ್ನ ಹುಡುಕಿ ಆಡಿಷನ್ ಮಾಡಿದ್ದೇವೆ. ಅದು ಬಿಟ್ಟು ನಮ್ ಪ್ರಶ್ನೆಗೆ ಉತ್ತರ ಇಲ್ಲ, ಆತರ ಪ್ರಶ್ನೆ ಇದೆ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಮತ್ತೆಲ್ಲ ಹೇಳಿದಾಗೆ. ಸರಿ, ನೀನ್ ಹೇಳ್ತೀಯಾ? ನಾನು ಇಲ್ಲಿ ಕೆಳಗಿರ್ತೀನಿ. ಕ್ಯಾಮರಾ ಕಾಣಲ್ವಾ? ಇಲ್ಲ, ಅದು ಎಡಿಟ್ ಮಾಡೋ ಆಮೇಲೆ ಅರ್ಧ ಗಿಟ್ಟಿದ್ದೇನೆ ಅದು. ನಂಬರ್ ಕೂತ್ಕೋ. ನಾನು ಸರಿ ಸ್ಟಾರ್ಟ್ ಮಾಡ್ತೀನಿ. ಹೊರಗಡೆ ನನ್ನ ಹುಡುಗ ಇದ್ದಾನೆ, ನಾನು ವಿಸಿಲ್ ಹಾಕಿದ್ರೆ ಜನ ಕಳಿಸ್ತಾನೆ. ಬರೋರು ನೀವು ರೆಡಿ ಆದ ಕೂಡಲೇ ಹೇಳಿ. ಯಾರು ಬರೋದು? ಯಾರು ಬರೋದು? ತೇಜಪ್ಪಣ್ಣ ಅಂತ ಹೇಳಿ. ಓಕೆ, ಆಗ ಅವ್ರ ಅಮ್ಮ ಬರ್ತಾ ಇದ್ದಾರೆ. ಓಕೆ ಓಕೆ, ಮತ್ತೆಲ್ಲ ನಾನು ನೋಡ್ತೀನಿ. ನಾನು ಇಲ್ಲಿರ್ತೀನಿ. ಹಣ ನೆನಪು. ಓಕೆ ಓಕೆ, ಕೂತ್ಕೋ. ಓಕೆ ಅಲ್ಲ, ರೆಕಾರ್ಡಿಂಗ್ ಆಗ್ತಿದ್ದಲ್ಲ? ಓಕೆ, ಟೇಕ್. ನಮಸ್ತೆ ವೀಕ್ಷಕರೇ. ತುಂಬಾ ಜನರಿಗೆ ಆಸೆ ಇರ್ತದೆ, ಏನಂದ್ರೆ ನನ್ಗೊಂದು ದೊಡ್ಡ ಕಾರ್ ಬೇಕು, ದೊಡ್ಡ ಬಂಗ್ಲೆ ಬೇಕು. ಆದ್ರೆ ನಮ್ಮ ಹತ್ರ ಹಣ ಇರಲ್ಲ. ಯಾಕೆ ಹೇಳಿ? ನಾವು ಬಡವರು. ಆದ್ರೆ ನಮ್ಗೆ ಒಂದು ಕುಬೇರ ಆಗ್ಬೇಕಂತ ಆಸೆ ಇರುತ್ತೆ. ಅಂತ ಒಂದು ಆಸೆಯನ್ನ ಈಡೇರಿಸಲಿಕ್ಕೆ ನಾವು ಬರ್ತಿದ್ದೀವಿ. ಕನ್ನಡದ ಕುಬೇರ ಯಾರಾಗ್ತೀರಿ ಅಂತ ಬರ್ತಿದ್ದೀವಿ ನಾವು. ಇವತ್ತು ನಮ್ಮ ಕಾರ್ಯಕ್ರಮ ಬರ್ತಿದ್ದಾರೆ ದೇಶಪಾಂಡೆ ಮತ್ತು ಅವ್ರ ತಾಯಿ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಕನ್ನಡದ ಕುಬೇರ. ಬರೀ ವೆಲ್ಕಮ್ ಟು ಯಾರಾಗ್ತಾರೆ ಕನ್ನಡದ ಕುಬೇರ. ಭಯ ದೊಡ್ಡ ವೇದಿಕೆ. ಪರವಾಗಿಲ್ಲ, ಆಮೇಲೆ ಎಡಿಟ್ ಮಾಡೋಣ. ಆಮೇಲೆ ಎಡಿಟ್ ಮಾಡೋಣ. ಎಡಿಟ್ ಎಲ್ಲ ಎಡಿಟ್ ಮಾಡಿ ನೀನು. ಸರಿ, ಬನ್ನಿ. ಕ್ಯಾಮರಾ ಈಚೆ ಬನ್ನಿ. ಓಕೆ, ನಮಸ್ತೆ ತೇಜಪ್ಪಣ್ಣ. ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಗ್ತಿದ್ಯಾ? ಇಲ್ಲ, ಯಾಕೆ? ದುಡ್ಡು ಸಿಗ್ಲಿಲ್ಲ. ದುಡ್ಡು ಸಿಗುತ್ತೆ, ಆಟ ಶುರು ಆಗ್ಲಿಲ್ಲಲ್ಲ? ಓಕೆ ತೇಜಪ್ಪಣ್ಣ, ಹೇಗಾಗ್ತಿದೆ? ಖುಷಿ ಆಗ್ತಿದ್ಯಾ? ಆಮೇಲೆ ದುಡ್ಡು ಸಿಕ್ಕಿದ್ರೆ ಖುಷಿ ಆಗ್ತದೆ. ಸರಿ, ತೇಜಪ್ಪಣ್ಣ ನಿಮ್ ಜೊತೆ ಯಾರು ಬಂದಿದ್ದಾರೆ?
ನಮ್ಮಮ್ಮ. ಅಮ್ಮ ಬಂದಿದ್ದಾರೆ, ಅವರನ್ನು ನಾವು ಸ್ವಾಗತಿಸೋಣ. ವೆಲ್ಕಮ್ ಟು, ಅವ್ರ ಹೆಸರೇನು? ಅಮ್ಮ. ಅಮ್ಮ ಬಾಗಿ. ಬಾಗಿ. ಓಕೆ, ಭಾಗ್ಯಮ್ಮ ಬನ್ನಿ ನಮ್ಮ ವೇದಿಕೆಗೆ. ಎಲ್ಲೆಲ್ಲಿ ನೋಡಿ ಎಲ್ಲೆಲ್ಲಿ ಇಡ್ತೀರಾ? ಓಕೆ, ನಮಸ್ತೆ ಅಮ್ಮ. ಭಾಗ್ಯಮ್ಮ ನಮಸ್ತೆ. ಅದೇನು ಬಯಲು? ನನ್ನ ಬಾಯಲ್ಲಿ ಎಲೆ ಅಡಿಕೆ ಇದೆ. ಓಕೆ ಓಕೆ, ದೇಜಪ್ಪಣ್ಣ ನಮ್ದು ಕಾರ್ಯಕ್ರಮದ ರೂಲ್ಸ್ ಗೊತ್ತಲ್ಲ ನಿಮ್ಗೆ? ನೀವು ಬರುವಾಗ 20,000 ಇಟ್ಕೊಂಡು ಬರ್ಬೇಕು. ಹೌದು. ಬಂದಿದ್ದೀರಾ? ತಂದಿದ್ದೀರಾ? ಅದು ತೋಟದ ಪಂಪ್ ಮಾರಿ ತಗೊಂಡ್ಬಂದಿದ್ದೆ. ಈಗ 20,000 ಇದ್ರೆ ಇದೆ ನಿಮ್ಮ ಹತ್ರ. ಇಲ್ಲಿ ಕಾರ್ಯಕ್ರಮ ನಿಯಮ ಏನಂದ್ರೆ, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಆ ಪ್ರಶ್ನೆಗೆ ಉತ್ತರ ಕೊಟ್ರೆ ನಿಮ್ಗೆ ನಾನು ನಿಮ್ ಕೈಯಲ್ಲಿ ಎಷ್ಟಿದೆ? 20,000. ಅದೇ ನಾನು ಇನ್ನೊಂದು 20,000 ನಿಮ್ ಕೈಗೆ ಕೊಡ್ತೇನೆ. ಆಗ ಅಲ್ಲಿಗೆ 40,000 ಆಯ್ತು. 40. ಹೋಗುವಾಗ 2 ಪಂಪ್ ತಗೊಂಡು ಹೋಗ್ಬೋದು. ಓಕೆ, ಅದೇ ನೀವು ತಪ್ಪು ಉತ್ತರ ಕೊಟ್ರೆ ನಿಮ್ಮಲ್ಲಿರೋ 5,000 ನಮ್ಗೆ ಕೊಡ್ಬೇಕು. ಅದೇ ತಪ್ಪು ಉತ್ತರ ಕೊಡ್ತಾ 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 ಹೋದ್ರೆ ನಿಮ್ಮಿಂದ ಹಣ ಕಮ್ಮಿ 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 ಅದು ಮತ್ತೆ ಹೆಚ್ಚೆಚ್ಚೆಚ್ಚೆಚ್ಚು ಆಗುದಿಲ್ವಾ? ಆಗುತ್ತೆ. ಯಾವಾಗ ಉತ್ತರ ಸರಿ ಕೊಟ್ರೆ ನಿಮ್ಮ ಅದೃಷ್ಟ, ನಿಮ್ಮ ಬುದ್ಧಿಮತ್ತೆ. ಓಕೆ, ನೋಡಿ ನಿಮ್ಮ ಹಾಟ್ ಸೀಟ್ ಅಲಂಕರಿಸಿ ಹೋಗಿ. ಹಾಟ್ ಸೀಟ್ ಬೇಡ, ನನಗೆ ಬೇಡ. ಏನು? ನನಗೆ ಬಿಯರ್ ಸಾಕು, ನಾನು ಕುಡಿಯುವುದಿಲ್ಲ. ಹಾಟ್ ಅಂದ್ರೆ ಆ ಹಾಟ್ ಹೇಳಿದಲ್ಲ. ಹಾಟ್ ಸೀಟ್ ಅಂದ್ರೆ ಇದು ಬೆಚ್ಚಗಿನ ಸೀಟು ಅಂತ. ಬೆಚ್ಚಗಿನ ಸೀಟು ಕೂತ್ಕೊಳ್ಳಿ ಆಯ್ತಾ. ಇಂಗ್ಲಿಷ್ ಅಲ್ಲಿ ಹಾಟ್ ಅಂತ ಹೇಳ್ತಾರೆ. ಬೆಚ್ಚಗಿನ ಸೀಟ್, ಬಿಸಿ ಬಿಸಿ ಬಿಸಿಯಾದ ಸೀಟ್. ಈ ಕಡೆ ನಿಲ್ಲಿ ನಿಲ್ಲಿ ಬನ್ನಿ. ಓಕೆ, ದೇಜಬಣ್ಣ ಈಗ ಮೊದಲನೇ ಪ್ರಶ್ನೆ ನಿಮ್ಗೆ. ದೇಜಬಣ್ಣ, ಮೊದಲನೇ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಬೆಂಗಳೂರು. ಬೆಂಗಳೂರು. ಬೆಂಗಳೂರಾ? ಹಾ. ಯಾಕೆ? ಅಲ್ಲಿ ಮಜಾ ಭಾರತ ಆಗುದು ಅಲ್ಲಿ. ಮಜಾ ಭಾರತ ಕೇಳಿದಲ್ಲ, ಭಾರತದ ರಾಜಧಾನಿ ಯಾವುದು ಅಂತ. ಹಾಗೆ. ಓಕೆ, ಸಡನ್ ಆಗಿ ಹೇಳ್ಲಿಕ್ಕಿಲ್ಲ ಉತ್ತರ. ಹೌದು, ಉತ್ತರ ಸಡನ್ ಆಗಿ ಹೇಳಿಕ್ಕಿಲ್ಲ. ನೀವು ಸಡನ್ ಆಗಿ ಹೇಳ್ಬೇಡಿ, ಉತ್ತರ ಸಡನ್ ಆಗಿ ಹೇಳ್ಬೇಡಿ. ನೀವು ಹೇಳುವಾಗ ಸ್ವಲ್ಪ ಭಯ ಇರಬೇಕು. ಇದು ಸರಿಯಾ ತಪ್ಪ, ಸರಿಯಾ ತಪ್ಪ ಆಲೋಚನೆ ಮಾಡಿ ಹೇಳಿ. ಭಾರತದ ರಾಜಧಾನಿ ಯಾವುದು? ಸರಿಯಾ ತಪ್ಪ? ಸರಿಯಾ ತಪ್ಪ? ಸರಿಯಾ ತಪ್ಪ? ಬೆಂಗಳೂರು. ಬೇಡ ಬಿಡು. ಈಗ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ನಾವು 2 ಆಪ್ಷನ್ ಕೊಡ್ತೀವಿ. ನೋಡಮ್ಮ, ಉತ್ತರ ಕೊಟ್ಟಿಲ್ಲ ಅಂತ ಅಂದ್ರೆ 2 ಆಪರೇಷನ್ ಅಂತೆ. ನೋಡು ಮಗ, ನಮ್ಮ ಮನೆಯಲ್ಲಿ ಭಯ ಆಗ್ತದೆ ಅದು. ನಮ್ಮೂರಾಗ ಆಪರೇಷನ್ ಅಂದ್ರೆ ಏನು? ಆಪರೇಷನ್ ಆಪ್ಷನ್ ಆಪ್ಷನ್ 2 ಆಯ್ಕೆ ಇದೆ ನಿಮಗೆ. 2 ಆಯ್ಕೆ ಇದೆ. ನಿಮಗೆ ನಾನು 3 ನಂಬರ್ ಕೊಟ್ಟಿದ್ದೀನಿ. ಈ ಫೋನ್ ಫ್ರೆಂಡ್ ಇದ್ದು ಅವರಿಗೆ ಕಾಲ್ ಮಾಡಿ ಕೇಳ್ಬೋದು ಯಾವ್ದು ಉತ್ತರ ಅಂತ. ಓಕೆ, ಇಲ್ಲದೆ ನಾವೇ ಕೆಳಗಡೆ 3 ಉತ್ತರ ಕೊಡ್ತೇವೆ, ಅದನ್ನ ನೀವು ಆಯ್ಕೆ ಮಾಡ್ಬೋದು. ಕ್ಲಿಯರ್ ಅಲ್ಲ? ಕ್ಲಿಯರ್ ಅಲ್ಲ? ಓಕೆ, ಸರಿ. ಈಗ ನಾನು 2 ಆಪ್ಷನ್ ಅಲ್ಲಿ ಯಾವುದು? ಫೋನ್ ಫ್ರೆಂಡ್ ಮಾಡ್ತೀರಾ ಅಲ್ಲ ಉತ್ತರ ಕೊಡ್ಲಾ? ಫೋನ್ ಮಾಡಿ. ಯಾರಿಗೆ ಮಾಡೋಣ? ಇಲ್ಲಿ 4 ಹೆಸರು ಕೊಟ್ಟಿದ್ದೀರಿ ನೀವು: ಶಂಕರ, ಸುರೇಶ, ಸುನೀಲ, ವಸಂತ. ಮೊದಲು ಮನೆಗೊಮ್ಮೆ ಮಾಡಿ. ನಾವಿಬ್ರು ಮನೆಗೆ ಬೀಗ ಹಾಕಿ ಬಂದಿದ್ದೇವೆ. ಪಕ್ಕದ ಮನೆಯಲ್ಲಿ ಹೇಳಿ ಬಂದಿದ್ದೇವೆ ಮಧ್ಯಾಹ್ನ ನಾಯಿಗೆ ಸ್ವಲ್ಪ ಅನ್ನ ಹಾಕಿ ಅಂತ. ಇದ್ರಲ್ಲಿ ಯಾರಿಗೆ ಮಾಡೋಣ? ಅದು ನಮ್ಮ ಚಿಕ್ಕಪ್ಪ ಅವ್ರಿಗೆ ಮಾಡಿ. ಚಿಕ್ಕಪ್ಪ ಯಾರು ಇದ್ರಲ್ಲಿ? ಅದು ಚಿಕ್ಕಪ್ಪ ಅವರು. ನನ್ನ ಯಜಮಾನ್ರ ತಮ್ಮ. ಅವ್ರ ಹೆಸರು ಹೇಳ್ರಿ, ಹೆಸರೆಂತ ಅವ್ರದ್ದು ಹೆಸರು? ಶಂಕರ. 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 ಓಕೆ ಓಕೆ, ಅವರ ನಂಬರ್ ಈಗಲ್ಲ. ನಿಮ್ಗೆ 1 ನಿಮಿಷ ಕಾಲಾವಕಾಶ. ಅದರಲ್ಲಿ ಉತ್ತರ ಕೇಳಿ ನಮ್ಗೆ ಹೇಳಿರ್ಬೇಕು. ಓಕೆ, ಟೈಮ್ ನೋಡು. ಹಲೋ, ಯಾರಾಗ್ತಾರೆ? ಕನ್ನಡದ ಕುಬೇರ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೀನಿ. ನಿಮ್ಮ ಸಂಬಂಧಿಕರೊಬ್ರು ನಮ್ಮ ದೇಜಪ್ಪಣ್ಣ ಇಲ್ಲಿದ್ದಾರೆ. ಅವರ ಪ್ರಶ್ನೆಗೆ ನೀವು ಆದಷ್ಟು ಬೇಗ ಉತ್ತರಿಸಬೇಕು. ಓಕೆ, ಭಾರತದ ರಾಜಧಾನಿ ಯಾವುದು? ಹಲೋ ಚಿಕ್ಕಪ್ಪ, ನಾನು ದೇಜಪ್ಪ.